ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮಿಳ್ ನೋಡಿ ಗೊತ್ತಾಗಿರುತ್ತೆ. ಮೇ ತಿಂಗಳ ಹಣ ಕೊನೆಗೂ ಪಿಂಚಣಿ ಹಣ ಅನ್ನೋದು ಬಂದಿದೆ. ಸೊ ಯಾವ ಯಾವ ಪಿಂಚಣಿದಾರರಿಗೆ ಹಣ ಬಂದಿದೆ ಏನು ಅಂತ ಅಂದ್ಬಿಟ್ಟು ತುಂಬಾ ಜನ ಕೂಡ ಇಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ. ನಮ್ಗೆ ಈ ತರ ಪಿಂಚಣಿ ಹಣ ಬಂದಿಲ್ಲ, ಏನ್ ಮಾಡ್ಬೇಕು ಆ ತರ ಎಲ್ಲ ಕೂಡ ಕ್ವಶನ್ ಮಾಡಿ ಕೇಳಿದ್ರಿ. ಸೊ ಯಾವ್ಯಾವ ಟೈಪ್ ಅಲ್ಲಿ ಪಿಂಚಣಿ ಹಣ ಬರುತ್ತೆ ಏನು ಅದ್ರ ಬಗ್ಗೆ ಡೀಟೇಲ್ ಆಗು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವ ಪಿಂಚಣಿ ಹಣ ಬಂದಿದೆ ಮೇ ತಿಂಗಳದು, ಇನ್ನ ಯಾವ ಪಿಂಚಣಿ ಹಣ ಅನ್ನೋದು ಬರಬೇಕು ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಅನಿಸಿಕೆನ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಪಿಂಚಣಿ ಹಣ ಕೊನೆಗೂ ಮೇ ತಿಂಗಳದು ಬೇಗನೆ ಬಂದು ರಿಲೀಸ್ ಆಗಿದೆ. ಯಾವ ಯಾವ ಪಿಂಚಣಿದಾರರಿಗೆ ಅಂದ್ರೆ ಕೊನೆ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೂ ಬಂದು 9ನೇ ತಾರೀಕಲ್ಲಿ ಹಣ ಬಿಡುಗಡೆ ಆಗಿದ್ದಂಥದ್ದು. ಯಾರ್ಯಾರ ಖಾತೆಗೆ ಬಂದಿದೆ ಅಂತಂದ್ರೆ ವಿಧವಾ ಪಿಂಚಣಿ ಹಣ ಅನ್ನೋದು ಬಂದಿದೆ, ಜೊತೆಗೆ ವೃದ್ಧಾಪಿ ಪಿಂಚಣಿ ಹಣ ಬಂದಿದೆ, ಅಂಗವಿಕಲ ಪಿಂಚಣಿ ಹಣ ಕೂಡ ಬಂದಿದೆ. ತುಂಬಾ ಜನ ಅಂಗವಿಕಲ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಇವಾಗ ಬಂದು ಎಲ್ರಿಗೂ ಅಂದ್ರೆ ರಿಲೀಸ್ ಆಗಿದೆ. ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ ಖಾತೆಗೆ ಹಣ ಅನ್ನೋದು ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಮಾಹಿತಿ ಅನ್ನೋದು ಗೊತ್ತಾಗತ್ತೆ. ಸೊ ಅವಾಗ ಬಂದಿರ್ಲಿಲ್ಲ, 9ನೇ ತಾರೀಕು ಅಲ್ಲಿ ಬಂದಿರ್ಲಿಲ್ಲ ಯಾರಿಗೂನು ಅಂತ ಅಂದ್ರೆ ವೃದ್ಧಾಪಿ ಬಂದಿತ್ತು, ಜೊತೆಗೆ ವಿಧವಾ ಪಿಂಚಣಿ ಹಣ ಅನ್ನೋದು ಬಂದಿತ್ತು. ಆದ್ರೆ ಅಂಗವಿಕಲ ಪಿಂಚಣಿದಾರರಿಗೆ ಯಾವುದೇ ತರ ಪಿಂಚಣಿ ಹಣ ಅನ್ನೋದು ಬಂದಿರ್ಲಿಲ್ಲ. ಇವಾಗ ಬಂದು ರಿಲೀಸ್ ಆಗಿದೆ. ಒಂದ್ಸಲ ಚೆಕ್ ಮಾಡಿ ನೋಡಿ. ನಿಮ್ಗೆ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಒಂದು 5 ದಿನದವರೆಗೂ ಕೂಡ ವೇಟ್ ಮಾಡಿ. ಸೊ ಅಷ್ಟರಲ್ಲಿ ನಿಮ್ಮ ಖಾತೆಗೂ ಕೂಡ ಹಣ ಅನ್ನೋದು ಬಂದು ತಲುಪತ್ತೆ. ಯಾರ್ಯಾರಿಗೆ ಈಗಾಗಲೇ ಪಿಂಚಣಿ ಹಣ ಅನ್ನೋದು ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಷ್ಟು ಕಂತಿ ಅಂದ್ರೆ ಎಷ್ಟು ಹಣ ಬಂದಿದೆ ಅಂತಾನು ಕೂಡ ಕಮೆಂಟ್ ಮಾಡಿ. ಸೊ ನಾನು ಡಬಲ್ ಪಿಂಚಣಿ ಹಣ ಮೇ ತಿಂಗಳಲ್ಲಿ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಮೇ ತಿಂಗಳ ಪಿಂಚಣಿ ಹಣ ಡಬಲ್ ಅನ್ನೋದು ಬಂದಿಲ್ಲ. ಸೊ ಎಷ್ಟು ಬರ್ತಾ ಇತ್ತು ಪ್ರತಿ ತಿಂಗಳು ಅಷ್ಟೇ ಬಂದಿರುವಂತದ್ದು ಅಂತ. ಆದ್ರೂ ಬಂದು ಕಮೆಂಟ್ ಮಾಡ್ತಾರೆ ಡಬಲ್ ಪಿಂಚಣಿ ಹಣ ಎಲ್ಲಿ ಕೊಟ್ಟಿದ್ದಾರೆ ಈ ತರ ಎಲ್ಲ ಕಮೆಂಟ್ ಮಾಡ್ತಾರೆ. ಸೊ ನಾನು ಅಲ್ಲಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಬಂದಿಲ್ಲ ಅಂತ. ಆದ್ರೂ ಅಂದ್ರೆ ಫುಲ್ ಆಗಿ ಅಂದ್ರೆ ಹೇಳಲ್ವಾ, ವಿಡಿಯೋನೇ ನೋಡೋದಿಲ್ಲ ಅವರು ಕರೆಕ್ಟ್ ಆಗಿ. ಸುಮ್ನೆ ಬರೋದು ಕಮೆಂಟ್ ಮಾಡೋದು, ಸುಮ್ನೆ ಬರೋದು ಏನೋ ಒಂದು ಕಮೆಂಟ್ ಮಾಡೋದು, ಈ ತರ ಮಾಡ್ತಾರೆ. ನಾನು ಅದನ್ನ ಮೆನ್ಷನ್ ಮಾಡೇ ಹೇಳಿದೀನಿ ಡಬಲ್ ಪಿಂಚಣಿ ಹಣ ಅನ್ನೋದು ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ. ಸೊ ವಿಧವಾ ಪಿಂಚಣಿದಾರರಿಗೆ ಮಾತ್ರ ಜಾಸ್ತಿ ಮಾಡ್ಬೇಕು ಅನ್ನೋಂತ ಮಾಹಿತಿ ಇರುವಂತದ್ದು. ಅವ್ರಿಗೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಜಾಸ್ತಿ ಮಾಡ್ತಾರೆ. ಜೊತೆಗೆ ಇವಾಗ ನೀವು ನೋಡ್ಬೋದು, ಸೊ ವೃದ್ಧಾಪಿ ಪಿಂಚಣಿ ಹಣ ಬಂದು ಡಬಲ್ ಮಾಡಿದ್ರೆ ಅಂದ್ರೆ ಪರ್ಸೆಂಟೇಜ್ ಮೇಲೆ ಜಾಸ್ತಿ ಮಾಡಿದ್ರು. ಬಟ್ ಅದರಲ್ಲಿ ಕೆಲವೊಂದಷ್ಟು ಕಾರಣಗಳಿಂದ ಸರ್ಕಾರಕ್ಕೆ ಕೆಲವೊಂದಷ್ಟು ಜನಗಳು ಮನವಿ ಮಾಡ್ಕೊಂಡಿದ್ದಾರೆ. ನಮ್ಗೆ ಈಗ 75ರಿಂದ 80 ವರ್ಷ ಈ ತರ ನೀವು ಜಾಸ್ತಿ ಮಾಡಿದ್ರೆ ನಾವು ಇವತ್ತಿನ ಕಾಲದಲ್ಲಿ ನಾವು ಅಷ್ಟು ದಿನಗಳ ಕಾಲವರೆಗೂ ಬದುಕೋದೇ ಇಲ್ಲ. ಸುಮ್ಮನೆ ಅದು ನಮ್ಗೆ ಏನು ಕೂಡ ಯೂಸ್ ಆಗೋದಿಲ್ಲ. ನಮ್ಮ ಪೀಳಿಗೆಯಲ್ಲಿ ನಾವು ಒಂದು 50 ವರ್ಷ ಬದುಕ್ತಿವೋ ಅಥವಾ 60-65 ಇಷ್ಟಕ್ಕೇನೆ ಎಂಡ್ ಆಗಿ ಹೋಗ್ತೀವಿ. 70, 75, 80 ಈ ತರ ಯಾರು ಕೂಡ ಬದುಕೋದಿಲ್ಲ. ಈಗ ನೀವು ನೋಡ್ಬೋದು ಇವತ್ತಿನ ದಿನಗಳಲ್ಲೇನೆ ತುಂಬಾ ಜನ ಸೊ ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ಏನೋ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಮತ್ತೊಂದು BP, ಶುಗರ್ ಈ ತರ ಕಾಯಿಲೆಗಳು ಬಂದು ಪ್ರಾಣ ಬಿಡ್ತಾ ಇದ್ದಾರೆ. ಆದ್ರೆ ಇವಾಗ ನಾವು ಅಲ್ಲಿವರೆಗೂ ಬದುಕೋದೇ ಇಲ್ಲ. ಸುಮ್ನೆ ನಮ್ಗೆ ಯಾಕೆ ಲಾಸ್ ಆಗತ್ತೆ. ಆದ್ರಿಂದ ನೀವು ಅಂದ್ರೆ ದಯಮಾಡಿ 60, 65 ಇಂಥವ್ರಿಗೆ ಜಾಸ್ತಿ ಮಾಡಿ. 80 ಬೇಡ, 75 ಮೇಲೆ ಬೇಡ ಅಂತ ಅಂದ್ಬಿಟ್ಟು ಕೂಡ ಹೇಳಿದ್ದಾರೆ. ಆದ್ರಿಂದ ಸರ್ಕಾರ ಅದ್ರ ಬಗ್ಗೆ ಇನ್ನು ನಿರ್ಧಾರ ತಗೊಂಡಿಲ್ಲ. ನಿರ್ಧಾರ ತಗೊಂಡು ಅದಾದ ನಂತರ ಅವರ ಒಂದು ಉತ್ತರನ ನೀಡ್ತಾರೆ. ಸೊ ಇಷ್ಟೇ, ನಾನು ಅಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ, ಹೇಳಿದೀನಿ. ಆದ್ರೂ ಕೂಡ ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಅಂತವ್ರಿಗೆ ನಾನು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ಸೊ ಅದರಿಂದ ನಾನು ಕರೆಕ್ಟಾಗಿ ಹೇಳೇ ಇರ್ತೀನಿ, ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಟ್ಟಿರ್ತೀವಿ. ಸುಮ್ನೆ ಏನೋ ಒಂದು ವಿಡಿಯೋ ನೋಡೋದು, ಟೈಮ್ ಪಾಸಿಗೆ ವಿಡಿಯೋ ನೋಡಿ ಬಂದು ಕಮೆಂಟ್ ಮಾಡೋದು ಈ ತರ ಎಲ್ಲ ಇರ್ತಾರೆ. ಕೆಲವೊಂದಷ್ಟು ಜನಗಳು ಇರ್ತಾರೆ, ಬಿಡಿ, ಅವ್ರಿಗೇನು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ ನೋಡ್ತಾ ಇದ್ರಲ್ಲ ಮೇ ತಿಂಗಳ ಪಿಂಚಣಿ ಹಣ ಅನ್ನೋದು ಇವಾಗ ಅಂಗವಿಕಲ ಪಿಂಚಣಿ ಹಣ ಅನ್ನೋರ್ಗೆ. ಸೊ ಅಂಗವಿಕಲ ಪಿಂಚಣಿದಾರರಿಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಮೇ ತಿಂಗಳ ಪಿಂಚಣಿ ಹಣ ಬಂದಿದೆ ನೋಡಿ ಅಂತ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಅಂಗವಿಕಲ ಪಿಂಚಣಿದಾರರಿಗೂ ಇವಾಗ ಹಣ ಬಿಡುಗಡೆ ಆಗಿದೆ. ಸೊ ಅವ್ರಿಗೂ ಕೂಡ ಬಂದಿದೆ. ಬರ್ದೇ ಇರೋರು ದಯಮಾಡಿ 5 ದಿನಗಳ ಕಾಲ ವೇಟ್ ಮಾಡಿ. ನಾನು ಹೇಳೋದಷ್ಟೇನೆ, ಒಂದು 5 ದಿನಗಳ ಕಾಲ ನೀವು ವೇಟ್ ಮಾಡ್ಬೇಕಾಗತ್ತೆ.
ವೇಟ್ ಮಾಡ್ದಲೆ ಒಂದೇ ದಿನದಲ್ಲಿ ನಿರ್ಧಾರ ತಗೊಳ್ಳೋದು ತಪ್ಪು. ಅದರಿಂದ ಸೊ 5 ದಿನಗಳ ತನಕ ವೇಟ್ ಮಾಡಿ, ನಿಮ್ಗೂ ಕೂಡ ಪಿಂಚಣಿ ಹಣ ಅನ್ನೋದು ಬರುತ್ತೆ. ಈಗಾಗಲೇ ಯಾರ್ಯಾರು ಪಿಂಚಣಿ ಹಣ ಪಡ್ಕೊಂಡಿದ್ದೀರಾ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಕಮೆಂಟ್ ನಿಂದ ಬೇರೆಯವರು ಕೂಡ ನೋಡ್ತಾ ಇರ್ತಾರೆ, ನಮ್ಮ ಒಂದು ಜಿಲ್ಲೆ, ಅವಾಗ ನೀವು ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿದ್ರೆ ಜಿಲ್ಲೆ ನೋಡ್ತಾರೆ, ನಮ್ಮ ಜಿಲ್ಲೆಯವರು ಇವರು ಬಂದಿದೆ ಇಲ್ಲಿಗೆ ಅಂತ ಅನ್ಕೊಂಡು ತಿಳ್ಕೊಂತಾರೆ. ಆದ್ರಿಂದ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ಮೇ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಪಿಂಚಣಿ ಹಣ ಅನ್ನೋದು ಬಂದಿದೆ. ಎಲ್ಲಾ ಪಿಂಚಣಿದಾರರಿಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದಿದೆ. ಯಾವುದೇ ತರ ಡಬಲ್ ಪಿಂಚಣಿ ಹಣ ಬಂದಿಲ್ಲ. ಪ್ರತಿ ತಿಂಗಳು ಕೂಡ ಎಷ್ಟು ಪಿಂಚಣಿ ಹಣ ಬರ್ತಾ ಇತ್ತು ಅಷ್ಟೇ ಪಿಂಚಣಿ ಹಣ ಬಂದಿರುವಂತದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.